ಕಾವೇರಿ ವಿಚಾರವಾಗಿ ಚರ್ಚೆಗೆ ತೆರಳಿರುವಂತಹ ಸಿಎಂ ಸಿದ್ದರಾಮಯ್ಯ ಈಗ ದೇವೇಗೌಡರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಭೇಟಿ ಇದು. ಏನು ದೇವೇಗೌಡರು ತೆಗೆದುಕೊಂಡಿದ್ದಂತಹ ಕಠಿಣ ನಿಲುವನ್ನೇ ಏನು ಈಗ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾರ, ಆ ಥರದ ಸಲಹೆಗಳನ್ನೇ ದೇವೇಗೌಡರು ಕೊಡ್ತಾರ ಅನ್ನುವಂಥ ಕುತೂಹಲ ಇರುವಂಥದ್ದು. ಈಗಾಗಲೇ ಭೇಟಿ ಮಾಡಿದ್ದಾರೆ. ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ಮನೆಯಲ್ಲೇ ಈಗ ಚರ್ಚೆ ನಡೀತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಬೇರೆ ಯಾರೆಲ್ಲ ಇದ್ದಾರೆ ಈಗ ಅಲ್ಲಿ ಚರ್ಚೆಯಲ್ಲಿ ಅಂತ? ಗಿರೀಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಮೇಡಮ್, ಒಂದು 5 ನಿಮಿಷ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಈಗ ಸಿಎಂ ಸಿದ್ದರಾಮಯ್ಯ ದೇವೇಗೌಡರು ಭೇಟಿ ಮಾಡಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಾವೇರಿ ಸಮಸ್ಯೆಯನ್ನ ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಬೇಕು, ಹಾಗೆ ಸರ್ಕಾರ ಈ ಸಂದರ್ಭದಲ್ಲಿ ಅಂದ್ರೆ ತಾತ್ಕಾಲಿಕವಾಗಿ ಆಗಿರ್ಬೋದು ಯಾವ ರೀತಿಯಾದಂಥ ಕಠಿಣ ನಿಲುವನ್ನ ತೆಗೆದುಕೊಳ್ಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ ಅನ್ನುವಂಥ ಬಗ್ಗೆ ಕೂಡ ಸಲಹೆಗಳನ್ನ ಪಡೆದುಕೊಳ್ಳಬಹುದು ದೇವೇಗೌಡರ ಬಳಿಯಿಂದ ಸಿಎಂ ಸಿದ್ದರಾಮಯ್ಯನವರು. ಹಾಗೆ ಈಗ ಸ್ಪೆಷಲ್ ಸೆಷನ್ ಅನ್ನ ಕೂಡ ಕರೆದಿದ್ದಾರೆ ಶನಿವಾರ. ಅದಕ್ಕೆ ಅಂದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗದೆ ಇದ್ರೂ ಕೂಡ ಆ ರೀತಿಯಾದಂತಹ ಆಲೋಚನೆ ಈಗ ಇರುವಂತದ್ದು. ಹಾಗೆ ಇವತ್ತು 8 ಗಂಟೆಗೆ ಸ್ಪೆಷಲ್ ಕ್ಯಾಬಿನೆಟ್ ಅಂದ್ರೆ ಸಂಪುಟ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ವಿಶೇಷ ಸಂಪುಟ ಸಭೆಗೂ ಮೊದಲು ಉಭಯ ಸದನಗಳ ನಾಯಕರೊಂದಿಗೆ ಸಭೆಯನ್ನ ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಒಂದು ರೀತಿಯಾದಂತಹ ಕಠಿಣ ನಿಲುವಿಗೆ ಸಿಎಂ ಸಿದ್ದರಾಮಯ್ಯ ಬರಬಹುದು ಅನ್ನುವಂಥದ್ದು ಏನು ಜನ ನಿರೀಕ್ಷೆ ಮಾಡ್ತಾ ಇದ್ರು. ನೀರನ್ನ ಹರಿಸಬಾರದು, ಹಾಗೆ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಆ ತರದ ಕಠಿಣ ನಿಲುವನ್ನ ಇವತ್ತು ತೆಗೆದುಕೊಳ್ತಾರ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಕುತೂಹಲ ಕೂಡ ಇರುವಂಥದ್ದು. ಓಕೆ, ಮತ್ತೆ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಶ. ದೇವೇಗೌಡರ ಮನೆಯಲ್ಲಿ ಈಗ ಚರ್ಚೆ ಆರಂಭ ಆಗಿದೆ ಅನ್ನುವಂಥದ್ದು. ಅಂದ್ರೆ ಯಾರೆಲ್ಲ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಹಾಗೆ ದೇವೇಗೌಡರನ್ನ ಹೊರತುಪಡಿಸಿ? ಮಾದೇಶ್, ಈ ಒಂದು ಸಭೆಯಲ್ಲಿ ಇದು ದೇವೇಗೌಡರನ್ನ ವೈಯಕ್ತಿಕವಾಗಿ ಮತ್ತೆ ಏನು ಕಾವೇರಿ ವಿಚಾರವಾಗಿ ಭೇಟಿ ಆಗಿರುವಂತದ್ದು ಸಿದ್ದರಾಮಯ್ಯ ಅವರು ಮತ್ತೆ ದೇವೇಗೌಡರು ಇಬ್ಬರೇ ಈ ಒಂದು ಸಭೆಯಲ್ಲಿ ಇರುವಂತದ್ದು. ಪ್ರಮುಖವಾಗಿ ದೇವೇಗೌಡರು ಅತ್ಯಂತ ಹಿರಿಯ ನಾಯಕರು ರಾಜ್ಯದಲ್ಲಿ ಮತ್ತೆ ಮಾಜಿ ಪ್ರಧಾನಿ ಆಗಿರೋದ್ರಿಂದ ಅವರ ಸಲಹೆ ಬಹಳ ಮುಖ್ಯ. ಸೊ ಆ ಹಿನ್ನೆಲೆಯಲ್ಲಿ ಅವರ ಸಲಹೆಯನ್ನ ಪಡೆಯಲಿಕ್ಕೆ ಸಿದ್ದರಾಮಯ್ಯ ಅವರು ಆಗಮಿಸಿರುವಂತದ್ದು. ಬಹುಶಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲನೇ ಬಾರಿಗೆ ಅವರು ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ದೇವೇಗೌಡರು ಈಗಾಗಲೇ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರೋ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡುವಂತ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬಾರ್ದು ಅನ್ನುವಂತ ಒಂದು ಅಭಿಪ್ರಾಯವನ್ನ ದೇವೇಗೌಡರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವಂತ ಒಂದು ಸಂದರ್ಭದಲ್ಲಿ ನಮಗೆ ಕುಡಿಲಿಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕು. ಇದು ನಮ್ಮ ಹಕ್ಕು ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ತಮಿಳುನಾಡಲ್ಲಿ ಏನು 2-3 ಬೆಳೆಯನ್ನ ಬೆಳ್ಕೊಂಡ ನಂತರ ತಾಂಬಾ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಅವರ ಮೆಟ್ರೋ ಡ್ಯಾಮ್ ನಲ್ಲಿ ಸಾಕಷ್ಟು ನೀರಿದೆ, 42 TMC ಅಷ್ಟು ನೀರಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಈ ಆದೇಶನ ಪಾಲಿಸುವಂಥದ್ದು ಬಹಳ ಕಷ್ಟಕರ ಅನ್ನುವಂಥ ಒಂದು ಅಭಿಪ್ರಾಯವನ್ನ ದೇವೇಗೌಡರು ವ್ಯಕ್ತಪಡಿಸ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸುತ್ತಿನ ಮಾತುಕತೆಯನ್ನ ದೇವೇಗೌಡರ ಜೊತೆ ನಡೆಸ್ತಾರೆ. ಆ ನಂತರ ಏನು ಸರ್ವಪಕ್ಷಗಳ ಸಭೆ ಇದೆ, ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅಲ್ಲಿಯ ಫ್ಲೋರ್ ಲೀಡರ್ಸ್ ಜೊತೆ ಅಭಿಪ್ರಾಯವನ್ನ ಹಂಚಿಕೊಳ್ತಾರೆ. ಆ ಬಳಿಕ ವಿಶೇಷ ಕ್ಯಾಬಿನೆಟ್ ಅನ್ನ ಏನು ಕರೆದಿದ್ದಾರೆ, ವಿಶೇಷ ಕ್ಯಾಬಿನೆಟ್ ನಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬರ್ತಾರೆ. ಒಂದು ವೇಳೆ ಅಧಿವೇಶನವನ್ನ ಕರೆದು ಕೂಡ ವಿಶೇಷ ಅಧಿವೇಶನದಲ್ಲಿ ಕರೆದು ಅಲ್ಲಿ ಕೂಡ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ಆದೇಶ್, ಓಕೆ, ಅಂದ್ರೆ ಇವತ್ತಿನ ಸಭೆಗೆ ಬಿಜೆಪಿ ಬರಲ್ಲ ಅನ್ನುವಂತ ಮಾತುಗಳು ಇರುವಂತದ್ದು. ಅಂದ್ರೆ ಆ ತರದ ಅಧಿಕೃತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರು, ಹೇಗೆ ಅಂತ? ಬಿಜೆಪಿಯ ನಾಯಕರುಗಳು ಹೇಳಿರುವಂತದ್ದು ಈಗಾಗಲೇ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿರುವಂತದ್ದು ಅವರ ಎಲ್ಲ ಫ್ಲೋರ್ ಲೀಡರ್ಸ್ ಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಬೇಡಿ, ಯಾಕಂದ್ರೆ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಬಹುದು ಅನ್ನುವಂಥ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ರಾಜ್ಯದ ಒಂದು ವಿಚಾರ ಬಂದಾಗ ರಾಜ್ಯದ ಹಿತದೃಷ್ಟಿಯಿಂದ ಭಾಗವಹಿಸಬೇಕಾದಂತ ಒಂದು ಅನಿವಾರ್ಯತೆ ಬಿಜೆಪಿ ಅವರ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯದಿಂದ ಸುಮಾರು 17 ಸಂಸದರು ಆಯ್ಕೆ ಆಗಿರುವಂತ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತ ಒಂದು ಕರ್ತವ್ಯವನ್ನು ಕೂಡ ಬಿಜೆಪಿ ಮಾಡಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿಯವರು ಸಭೆಗೆ ಆಹ್ವಾನಿಸಿರುವಂಥ ಒಂದು ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು ಭಾಗವಹಿಸುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಆದರೆ ಈ ಒಂದು ಸಭೆನ ನಾವು ಬಹಿಷ್ಕರಿಸ್ತೀವಿ ಅನ್ನೋಂಥ ಒಂದು ಮಾತನ್ನು ಈಗಾಗಲೇ ಯಡಿಯೂರಪ್ಪನವರು ಹೇಳಿರುವಂಥದ್ದು. ಸರ್ವಪಕ್ಷಗಳ ಸಭೆಯಲ್ಲಿ ಕುಮಾರಸ್ವಾಮಿ ಅವರು
ಭಾಗವಹಿಸ್ತಾರೆ ಮತ್ತು ಕುಮಾರಸ್ವಾಮಿ ಅವರು ಭಾಗವಹಿಸ್ತೀನಿ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಸರ್ವ ಪಕ್ಷಗಳ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಯಾವೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಮತ್ತು ಅಲ್ಲಿಯ ನಾಯಕರುಗಳ ಜೊತೆ ಏನು ಮಾತನಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಮಾದೇಶ್. ಓಕೆ, ಅಂದರೆ ಕರ್ನಾಟಕ ಅಂದರೆ ದಕ್ಷಿಣ ಭಾರತದಿಂದ ಆಯ್ಕೆಯಾದಂಥ ಮೊದಲ ರಾಜ್ಯ ಅಂದರೆ ಕರ್ನಾಟಕ. ಅಂದರೆ ಕರ್ನಾಟಕದಿಂದಲೇ ಬಿಜೆಪಿ ಕೂಡ ಅಧಿಕಾರವನ್ನು ಹಿಡಿದಿತ್ತು. ಅಂದರೆ ಆ ಥರದ ಸಂದರ್ಭಗಳಲ್ಲೂ ಆ ಸಂದರ್ಭ ಇದ್ರೂ ಕೂಡ ಯಾಕೆ ಈ ಥರದ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ ಬಿಜೆಪಿ ನಾಯಕರು ಅಂತ. ಅಂದರೆ ಈಗ ತಮಿಳುನಾಡನ್ನು ನೋಡಿದ್ರೆ ADMK ಆಗ್ಬೋದು, DMK ಆಗ್ಬೋದು, ಒಂದೇ ರೀತಿಯಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಈ ಥರದ ವಿಚಾರ ಬಂದಾಗ, ಕಾವೇರಿಯ ವಿಚಾರ ಬಂದಾಗ. ಆದರೆ ಯಾಕೆ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಅಂತ, ಅದರಿಂದಾಗಿ ಸೋಲುಗಳಾಗ್ತಾ ಇದ್ದಯ್ಯ ಅಂತ ಕರ್ನಾಟಕಕ್ಕೆ? ಒಂದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಈ ಒಂದು ಕಾವೇರಿ ಇಶ್ಯೂ ಏನಿದೆ ಇದು ರಾಜಕೀಯವಾಗಿ ಸಾಕಷ್ಟು ಪ್ರಭಾವವನ್ನು ಬಳಸ್ಕೊಳ್ತಾ ಇದೆ ಅಂತ. ಅಂದರೆ BJP-ಯವರು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಲೇ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. BJP-ಯವರು ಹೇಳ್ತಾ ಇರುವಂಥದ್ದು ಏನು 10,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತೀವಿ ಅಂತ ಏನು ರಾಜ್ಯ ಸರ್ಕಾರ ಮೊದಲು ನಾರಿಮನ್ ಅವರು ಏನು ವಾದ ಮಾಡಿದ್ರು ಸುಪ್ರೀಂ ಕೋರ್ಟ್ ಮುಂದ್ಗಡೆ, ಸೊ ಅದು ತಪ್ಪು ಅನ್ನುವಂಥದ್ದು BJP ಆರೋಪ. ಆದರೆ ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ನೀರು ನಿರ್ವಹಣಾ ಮಂಡಳಿ ರಚನೆ ಮಾಡಿ ಅಂತ ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಇದನ್ನ ಮಾಡಬಾರ್ದು ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕಾಂಗ್ರೆಸ್. ಯಾಕೆಂದ್ರೆ ಈ ಹಿಂದಿಂದಲೂ ಕೂಡ ಈ ಒಂದು ಒತ್ತಾಯ ಇತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಅದನ್ನ ಮಾಡಿರಲಿಲ್ಲ, ಅದನ್ನ ಮುಂದಾಕ್ತಾ ಬಂದಿತ್ತು. ಸೊ ಇವಾಗ ಕೂಡ ಕೇಂದ್ರ ಸರ್ಕಾರ ಮಾಡಬಾರ್ದು, ಒಂದು ಮಂಡಳಿ ರಚನೆಯನ್ನ ಮಾಡಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇದು ಎಲ್ಲಿ ನಮ್ಮ ಮೇಲೆ ಬರುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ BJP ಪಲಾಯನವಾದ ಮಾಡ್ತಾ ಇದೆ ಅನ್ನೋ ಅಂತ ಅನಿಸ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಖಂಡಿತವಾಗ್ಲೂ ನೀರು ನಿರ್ವಹಣಾ ಮಂಡಳಿ ರಚನೆ ಆದರೆ ಅದು ರಾಜ್ಯಕ್ಕೆ ಆಘಾತಕಾರಿ. ನಮ್ಮ 4 ಡ್ಯಾಮ್ಗಳು ಕೂಡ ಬೋರ್ಡ್ ವ್ಯಾಪ್ತಿಗೆ ಹೋಗ್ತವೆ ಅನ್ನುವಂಥದ್ದು, ನಮ್ಮ ಕಂಟ್ರೋಲನ್ನು ಕೈ ತಪ್ತವೆ ಅನ್ನುವಂಥದ್ದು. ಸೊ ಹೀಗಾಗಿ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಆ ವಿಚಾರವಾಗಿ ಕೂಡ ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮಾದೇಶ್. ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನ ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ MB ಪಾಟೀಲ್ ಅವರು